ಜನಗಳು ಬದುಕೋದಕ್ಕೆ ಸರ್ಕಾರ ಇರೋದು, ಬದುಕಿಸೋದಕ್ಕೆ, ಸಾಯಿಸೋದಕ್ಕಲ್ಲ. ನೀವು ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಿಕೊಟ್ಟು ಬಡ ಜನಗಳನ್ನು ಬೀದಿಗೆ ತಳ್ಳೋದಿದೆಯಲ್ಲ, ಬೀದಿ ಪಾಲು ಮಾಡೋದು, ಇದು ಸರಿಯಲ್ಲ. ಯಾಕೆಂದರೆ ನಮ್ಮ ದೇಶದ ಜನಗಳಿಗೆ ನಮಗೆ ಇಲ್ಲಿ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ರಾಜ್ಯದ ಜನಗಳಿಗೆ ಹೋಗಿ ಹೋಗಿ ನಾವು ಬಾಂಗ್ಲಾದೇಶದವ್ರನ್ನು ಇಲ್ಲಿ ಸಾಕಬೇಕಂದ್ರೆ ಸರ್ಕಾರ ಕಷ್ಟ ಆಗ್ಬೋದು. ಈಗ ಕೋಗಿಲಿನಲ್ಲಿ ರೈತ ಬಡ ಜನಗಳಿಗೆ ಈ ಮನೆಗಳನ್ನು ಮೊದಲೇ ಹೇಳ್ದೇನೆ ಅವ್ರಿಗೆ ಯಾವುದೇ ಒಂದು ಸೂಚನೆ ಕೊಡದೆ ಏಕಾಏಕಿ ಹೊಡೆದಿರೋವಂಥದ್ದನ್ನು ನಾವು ಖಂಡಿಸ್ತಾ, ಆ ರೀತಿ ನೀವು ಮಾಡಬಾರ್ದಾಗಿತ್ತು. ಈಗ ನಾವು ಕೊಡ್ತೀವಿ ಅಂತ ನೀವು ಓಡಾಡ್ತಿದ್ದೀರಾ. ಅದರ ಬದಲು ಮೊದಲೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ನೀವು ಮಾಡಿ. ಇನ್ನು ಮುಂದಾದರೂ ಕೂಡ ಬೇರೆ ಬೇರೆ ಕಡೆ ಹೊಡಿತಾ ಇದ್ದೀರಾ, ತಪ್ಪದು. ಬಡ ಜನರು ಈ ಚಳಿಯಲ್ಲಿ ನಿಮ್ಮನ್ನು ಶಾಪ ಹಾಕ್ತಾರೆ. ಸರ್ಕಾರಕ್ಕೆ ಒಂದು ಬದುಕೋ ದಾರಿ ತೋರಿಸ್ತಾ ಇಲ್ಲ, ಸಾವಿನ ಕಡೆ ನುಗ್ತಾ ಇದ್ದಾರೆ ಅಂತ ಜನ ಅಂದ್ಕೊಳ್ತಾರೆ. ಆದ್ದರಿಂದ ಜನಗಳು ಬದುಕೋದಕ್ಕೆ ಸರ್ಕಾರ ಇರೋದು, ಬದುಕಿಸೋದಕ್ಕೆ, ಸಾಯಿಸೋದಕ್ಕಲ್ಲ. ಆದ್ದರಿಂದ ಸರ್ಕಾರ ಏನೇ ಕಷ್ಟ ಆಗಲಿ ತನ್ನ ಕಷ್ಟ ಸುಖ ಹೇಳ್ಕೊಳ್ಳಿ. ನೋಡಿ, ಇಷ್ಟಿದೆ, ನನ್ನ ಆದಾಯ ಇಷ್ಟಿದೆ, ನಂದು ಇದು ಈ ರೀತಿ ನಾನು ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ತಿಳಿಸಿ ಹೇಳಿದರೆ ಯಾರೂ ಕೂಡ ರೊಚ್ಚಿಗೇಳಲ್ಲ. ಆದರೆ ನೀವು ತಿಳಿಸದೆ ಮಾಡದೆ ಎಲ್ಲೆಲ್ಲಿ ಕಂಡಲ್ಲೆಲ್ಲ ನೀವು ಈ ಥರ ಡೆಮಾಲಿಷ್ ಮಾಡಿಸಿ ನೀವು ಯಾರಿಗೋ ಒಬ್ಬರಿಗೆ ಅನುಕೂಲ ಮಾಡಿಕೊಟ್ಟು ಬಡ ಜನಗಳನ್ನು ಬೀದಿಗೆ ತಳ್ಳೋದಿದೆಯಲ್ಲ, ಬೀದಿ ಪಾಲು ಮಾಡೋದು, ಇದು ಸರಿಯಲ್ಲ. ಆದ್ದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ, ಸರ್ಕಾರಕ್ಕೆ ತಿಳಿಸಿ ಹೇಳ್ತೇವೆ. ಸರ್ಕಾರ ನಮ್ಮ ಮಾತು ಕೇಳುತ್ತೆ ಅಂತ ನಾವು ಭಾವಿಸಿದ್ದೇವೆ. ವಿರೋಧ ಪಕ್ಷದವರು ಬೇಡ ಅಂತಿದ್ದಾರೆ. ಅವ್ರು ಯಾವ ಕಾರಣಕ್ಕೆ ಅವ್ರು ಹೇಳ್ತಿರೋ ಕಾರಣ ಯಾವತ್ತೂ ಸರಿಯಲ್ಲ. ಅವರು ಮುಸಲ್ಮಾನರಿಗೆ ಬೇಡ, ಭಾಷೆ ಬರಲಾರದ್ರಿಗೆ ಬೇಡ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ಈ ದೇಶ ವಿವಿಧ ಭಾಷೆಗಳ, ವಿವಿಧ ಧರ್ಮಗಳ ದೇಶ ಇದು. ಆದ್ದರಿಂದ ಎಲ್ಲ ಧರ್ಮದವರಿಗೆ, ಎಲ್ಲ ಭಾಷೆಯವರಿಗೂ ಕೂಡ ಇಲ್ಲಿ ಈ ಭೂಮಿ ಮೇಲೆ ಇರೋದಕ್ಕೆ ಹಕ್ಕಿದೆ. ಆ ಹಕ್ಕಿಗೋಸ್ಕರ ಅವ್ರು ಹೋರಾಡ್ತಾರೆ. ಸರ್ಕಾರ ತನ್ನ ಧರ್ಮವನ್ನು ತಾನು ಪಾಲಿಸಬೇಕಾಗತ್ತೆ, ಅದು ಮಾಡಲಿ ಅಂತ ನಾವು ಹಾರೈಸ್ತೀವಿ. ಬಾಂಗ್ಲಾದಿಂದ ಇಲ್ಲಿ ಬಂದಿದ್ದಾರೆ ಅಂತಾರೆ. ಆದರೆ ಅಲ್ಲಿ ಹೋಗಿ ತನಿಖೆ ಮಾಡಿದವರು ಹೇಳ್ತಾ ಇದ್ದಾರೆ ಬಾಂಗ್ಲಾದಿಂದ ಬಂದಿಲ್ಲ. ಒಂದು ವೇಳೆ ಬಾಂಗ್ಲಾದಿಂದ ಬಂದರೆ ಬಾಂಗ್ಲಾ ಕಳಿಸಿ ಅನ್ಬೋದು, ನಾವು ಏನು ತೊಂದರೆ ಇಲ್ಲ. ಯಾಕೆಂದರೆ ನಮ್ಮ ದೇಶದ ಜನಗಳಿಗೆ ನಮಗೆ ಇಲ್ಲಿ ನಮಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ರಾಜ್ಯದ ಜನಗಳಿಗೆ ಹೋಗಿ ಹೋಗಿ ನಾವು ಬಾಂಗ್ಲಾದೇಶದವ್ರನ್ನು ಇಲ್ಲಿ ಸಾಕಬೇಕಂದ್ರೆ ಸರ್ಕಾರ ಕಷ್ಟ ಆಗ್ಬೋದು. ಆದರೆ ಬಾಂಗ್ಲಾದವ್ರು ಯಾರೂ ಇಲ್ಲ, ಇರೋರಿಗೆ ಕೊಡಿ. ಇಲ್ಲಿಂದ ಬಂದಿರೋ ಅಲೆಮಾರಿಗಳು, ಫಕೀರರು, ಈ ಭಿಕ್ಷಾಟನೆ ಮಾಡುವಂಥರು, ಅವರುಗಳಿಗೆ ಒಂದು ನೆಲೆ ಮಾಡಿಕೊಡೋದು ಸರ್ಕಾರದ ಕರ್ತವ್ಯ. ಆದ್ದರಿಂದ ಬಾಂಗ್ಲಾದೇಶ ಅಥವಾ ಬೇರೆ ಹೊರ ದೇಶದಿಂದ ಬಂದವ್ರಿಗೆ ಕೊಡಿ ಅಂತ ನಾವೇನು ಹೇಳಲ್ಲ. ಯಾಕೆಂದರೆ ನಮಗೂ ಒಂದು ಇತಿಮಿತಿ ಇದೆ. ನಮ್ಮ ರಾಜ್ಯಕ್ಕೆ ಆದಾಯ ಎಷ್ಟಿದೆ, ನಮ್ಮದೇನಿದೆ ನೋಡಬೇಕಲ್ಲ ನಾವು. ಆದ್ದರಿಂದ ಬಾಂಗ್ಲಾದವ್ರು ಯಾರೂ ಇಲ್ಲ, ಇರೋರಿಗೆ ಕೊಡಿ.